ಅಜ್ಜಿ ಹತ್ರ ತೊಳಸ್ಕೊಂಬರೋಗಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಅಮ್ಮನ ಮನೆಯಿಂದನೇ ಶುರು ಮಾಡ್ತಿರೋಂಥದ್ದು ಈ ಒಂದು ವಿಡಿಯೋನ. ಸೊ ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಬೆಳಗಿನ ತಿಂಡಿಗೆ ನಾನಿಲ್ಲಿ ತರಕಾರಿ ಪಲಾವ್ನ ಮಾಡ್ತಾ ಇದ್ದೀನಿ. ಅಮ್ಮ ನೀರು ಬಿಟ್ಟಿದ್ರು ಅಂತ ಹೇಳಿ ನೀರು ಹಿಡಿದು ಮತ್ತೆ ಪಾತ್ರೆ ಎಲ್ಲ ತೊಳಿತಿದ್ದಾರೆ. ನಾನು ಅಂತ ಅಲ್ಲ, ಯಾವುದೇ ಹೆಣ್ಮಕ್ಳುಗಳೇ ಆದ್ರೂ ಕೂಡ ಅವ್ರ ಅಮ್ಮನ ಮನೆಗೆ ಹೋದ್ರು ಅಂತ ಅಂದರೆ ಲೇಟಾಗೇ ಎದ್ದೇಳೋದು. ಸೊ ಅಲ್ಲಿ ಒಂದು ಜವಾಬ್ದಾರಿ ಅನ್ನೋದು ಕಡಿಮೆ ಆಗಿರುತ್ತೆ. ಅಮ್ಮ ಇರ್ತಾರೆ, ಮಾಡ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಮಲಗಿಬಿಡ್ತೀವಿ. ಪ್ರತಿದಿನ ಅಮ್ಮನೇ ತಿಂಡಿನ ಮಾಡ್ತಾಯಿದ್ರು. ಇವತ್ತು ಅಮ್ಮ ಬೇರೆ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ನನ್ನನ್ನು ತಿಂಡಿ ಮಾಡೋದಕ್ಕೆ ಅಂತ ಹೇಳಿ ಬೇಗ ಎದ್ದೇಳಿಸಿದ್ರು. ಬೇಗ ಅಂತ ಅಂದರೆ ನಾನೇನು 6 ಗಂಟೆಗೆ ಏನು ಎದ್ದಿಲ್ಲ. ಸೊ 7:30 ಮೇಲೇ ಎದ್ದಿರೋದು. ಇನ್ನು ನಾನು ಎದ್ದೇಳ್ತಿದ್ದಂಗೆ ನನ್ನ ಮಗಳೂ ಕೂಡ ಎದ್ದು ಬಂದಿದ್ದಾಳೆ. ನಮ್ಮನೆಯಲ್ಲಾದರೆ ಏನು ಸೌಂಡ್ ಇರೋದಿಲ್ಲ, ಯಾರು ಓಡಾಡೋದು ಆ ಥರ ಏನೂ ಇರೋದಿಲ್ಲ. ಹಾಗಾಗಿ ಅವಳು ಮಲಗಿಬಿಡ್ತಾಳೆ. ಒಂದು 8, 8:30 ತನಕನೂ ಕೂಡ ಮಲಗಿರ್ತಾಳೆ. ಇಲ್ಲಿ ಆದರೆ ಅಮ್ಮ ಎದ್ದು ಕೆಲಸ ಮಾಡ್ತಾ ಇರ್ತಾರೆ. ಸೊ ಆ ಸೌಂಡಿಗೆ ಎದ್ಬಿಡ್ತಾಳೆ. ಅದು ಅಲ್ಲದೆ ನಾನು ಪಕ್ಕದಲ್ಲಿಲ್ಲ ಅಂತ ಅಂದರೆ ಮಲಗೋದೇ ಇಲ್ಲ, ಜೊತೆಗೇ ಎದ್ದು ಬಂದುಬಿಡ್ತಾಳೆ. ಅದು ಅಲ್ಲದೆ ಈಗ 2 ದಿನದಿಂದ ಚಳಿ ಜಾಸ್ತಿ ಆಗಿದೆ ಅಮಾವಾಸ್ಯೆ ಕಳೆದ ಮೇಲೆ. ಇನ್ನು ಅವಳು ತಣ್ಣೀರಲ್ಲೆಲ್ಲ ಆಟ ಆಡಿ ಹೊರಗಡೆ ಎಲ್ಲ ಓಡಾಡಿದ್ಲು ಶೀತದಲ್ಲಿ ಅಂತ ಅಂದರೆ ಬೇಗ ಶೀತ ಆಗುತ್ತೆ. ಅದಕ್ಕೆ ಸ್ವೆಟ್ರು, ಟೊಪ್ಪಿ ಎಲ್ಲ ಹಾಕ್ಕೊಂಡು ಮನೆ ಒಳಗಡೆನೇ ಆಟ ಆಡಲಿ ಅಂತ ಬಾಗಿಲು ಹಾಕ್ಕೊಂಡು ಒಳಗಡೆ ನಾನು ತಿಂಡಿನ ಮಾಡ್ತಾಯಿದ್ದೀನಿ. ಇನ್ನು ಅವಳು ನನ್ನ ಜೊತೆ ಮಾತಾಡಿಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ಇನ್ನು ತರಕಾರಿ ಪಲಾವು ಅಂತ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ ಇಷ್ಟಪಡ್ತಾ ಇದ್ದಿದ್ದು ಮೊದಲೆಲ್ಲ. ಇವಾಗ ಆದರೆ ಸ್ವಲ್ಪ ಇಷ್ಟಪಡ್ತಾಳೆ. ಮನೆ ಹತ್ರನೇ ತರಕಾರಿಯವ್ರು ಬಂದಿದ್ರು ಅಂತೇಳಿ ತರಕಾರಿ ಎಲ್ಲ ತೊಗೊಂಡಿತ್ತು ಅಮ್ಮ. ಫ್ರೆಶ್ ಇತ್ತಲ್ಲ, ತರಕಾರಿ ಪಲಾವ್ನೇ ಮಾಡಿಬಿಡೋಣ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ತರಕಾರಿ ಪಲಾವ್ನ ಮಾಡ್ತಾಯಿದ್ದೀನಿ. ಇನ್ನು ವಾರದಲ್ಲಿ ಒಂದು ರಜೆ ಇರುತ್ತೆ ಅಮ್ಮ ಅವ್ರಿಗೆ. ಇವತ್ತು ಅಮ್ಮ ರಜೆ ಹಾಕ್ಕೊಂಡಿದ್ದಾರೆ. ಸಿಟಿಲಿ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಬರ್ತೀನಿ ಅಂತ. ಸೊ ಗೊಂಬೆನೂ ಕೂಡ ನಮ್ಮ ಅಮ್ಮನ ಹಿಂದೆನೇ ಓಡಾಡ್ತಿದ್ದಾಳೆ, ನನ್ನನ್ನು ಕರ್ಕೊಂಡೋಗಿ ಅಜ್ಜಿ ಅಂತ. ಇನ್ನು ನಮ್ಮ ಮನೆಯಿಂದ ನನ್ನ ಮಗಳನ್ನ ಅಂಗನವಾಡಿಗೆ ಕಳಿಸ್ಬೇಕು ಅಂತ ಅಂದರೆ ಹರಸಾಹಸನೇ ಪಡಬೇಕು. ಯಾಕೆ ಅಂತ ಅಂದರೆ ಅಲ್ಲಿ ಹೋಗೋದಕ್ಕೆ ತುಂಬಾ ಅಳ್ತಾಳೆ. ನನಗೆ ಎಷ್ಟೋ ಸಲ ಅಳು ಬರೋ ಥರ ಮಾಡ್ತಾಳೆ. ಸೊ ಎಲ್ಲ ಮಕ್ಕಳು ಚೆನ್ನಾಗಿ ಆಟ ಆಡಿಕೊಂಡು ಅಂಗನವಾಡಿಯಲ್ಲಿ ಕೂತ್ಕೊಂಡು ಮತ್ತು ಅಲ್ಲಿ ಕೊಟ್ಟಿದ್ದ ಊಟನ ಮಾಡಿಕೊಂಡು ಬರ್ತಾರೆ. ಇವಳು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿ ಆಟ ಆಡೋದಕ್ಕೆ ಇಷ್ಟನೇ ಪಡೋದಿಲ್ಲ. ಒಂದೊಂದು ದಿನ ಚೆನ್ನಾಗಿರ್ತಾಳೆ, ಒಂದೊಂದು ದಿನ ಅಳ್ತಾ ಇರ್ತಾಳೆ. ಸೊ ಇಲ್ಲಿ ಆದರೆ ತುಂಬ ಖುಷಿಯಿಂದ ಹೋಗ್ತಾಳೆ. ಸೊ ಇನ್ನು ನಾವು ಹೇಳೋದೇ ಬೇಡ ಅಂಗನವಾಡಿಗೆ ಹೋಗು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಇಲ್ಲಿ ಅಂಗನವಾಡಿಗೆ ಹೋಗ್ತೀನಿ ಅಂತ ಖುಷಿಯಾಗಿ ರೆಡಿಯಾಗಿ ಹೋಗ್ತಾಳೆ. ಇನ್ನು ತಿಂಡಿನೂ ಎಷ್ಟು ತಿಂತಾಳೆ ಅನ್ನೋದು ಸೆಕೆಂಡ್ರಿ. ಒಂದು ಸ್ವಲ್ಪನೇ ಆಗಲಿ ತಿಂಡಿ ಕೊಡಿ ಅಂತ ಕೇಳಿ ಇಸ್ಕೊಂಡು ತಿಂತಾಳೆ. ಆಮೇಲೆ ಮಿಕ್ಕಿದ್ದನ್ನು ನಾನು ತಿನ್ನಿಸ್ತೀನಿ. 2 ತುತ್ತಾಗಲಿ ಕೇಳಿ ಇಸ್ಕೊಂಡು ತಿಂತಾಳೆ. ನಮ್ಮ ಮನೆಯಲ್ಲಿ ಅಂಗನವಾಡಿಗೆ ಕಳಿಸ್ತೀನಿ ಅಂತಲೇ ಅಲ್ಲಿ ತಿಂಡಿ ಬೇಡ, ಅದು ಬೇಡ, ಇದು ಬೇಡ ಅಂತ ಹಠ ಮಾಡಿಕೊಂಡು ಕೂತ್ಕೊತಾಳೆ. ಎಷ್ಟೋ ಸಲ ಅಂಗನವಾಡಿಗೆ ಬಿಟ್ಟು ಬಂದು ನಾನು ಮನೇಲಿ ಹತ್ತಿದ್ದೀನಿ. ಸೊ ಅಷ್ಟು ಬೇಜಾರು ಮಾಡ್ತಾಳೆ, ಅಷ್ಟು ಅವಳೂ ಅಳ್ತಾಳೆ, ನಮ್ಮನ್ನು ಅಳೋ ಹಾಗೆ ಮಾಡ್ತಾಳೆ. ಇನ್ನು ಆ ಮಗು ಎದುರುಗಡೆ ನಾನು ಹತ್ತಿರೆ ಮನೇಲಿ ಬಂದು ನಾನು ಹತ್ಬಿಡ್ತೀನಿ. ಆದಷ್ಟು ಕಂಟ್ರೋಲ್ ಮಾಡ್ತೀನಿ ನಾನು ಅಳಬಾರ್ದು ಅಂತ. ಸೊ ಆದ್ರೂ ಅವಳು ಬಂದುಬಿಡುತ್ತೆ. ಅದೇ ಅಮ್ಮನ ಮನೆಯಿಂದ ಅಂಗನವಾಡಿಗೆ ಹೋಗೋದಾದರೆ ಖುಷಿಯಿಂದ ಹೋಗ್ತಾಳೆ. ಮತ್ತು ತಿಂಡಿನೂ ಕೂಡ ನಾನು ಅಂಗನವಾಡಿಯಲ್ಲೇ ಕೂತ್ಕೊಂಡು ತಿಂತೀನಿ, ಅಲ್ಲೇ ಆಟ ಆಡ್ತೀನಿ, ಖುಷಿಯಾಗಿರ್ತೀನಿ, ಅಳಲ್ಲ ಅಂತಾಳೆ. ಅಲ್ಲತ್ತೆ ಇಸ್ಕೊಂಬ ಮೊನ್ನೆ. ತಿಂಡಿ ಯಾರು ನಿಮಗೆ ಮಾಡ್ಕೊಬಂದು ಕೊಡೋರು? ಬನ್ನಿ ಇಲ್ಲಿ ಗೊಂಬೆ. ಬನ್ನಿ ಇಲ್ಲಿ. ಹೌದಾ, ಸೂಪರ್. ಯಾವ್ದಪ್ಪ? ಏನಾದರೂ ಒಂದು ಗೊತ್ತಿಲ್ಲದಿರೋದನ್ನ ಇಟ್ಕೊಂಡ್ಲು ಅಂತ ಅಂದರೆ ಅದನ್ನು ಅವಳಿಗೆ ಅರ್ಥ ಮಾಡಿಸೋವರೆಗೂ ಬಿಡೋದಿಲ್ಲ. ಸಂದನು ಕೇಳ್ತಾನೆ ಇರ್ತಾಳೆ.
ಮಕ್ಳಿಗೇನು ಗೊತ್ತಾಗುತ್ತೆ, ಎಲ್ಲಿ ಖುಷಿಯಾಗಿರ್ತವೆ ಅಲ್ಲಿ ಇರೋಣ ಅಂತ ಹೇಳ್ತಾರೆ. ಬಟ್ ಅವ್ರು ಹೇಳ್ದಂಗೆ ನಾವು ಕೇಳೋಕ್ಕಾಗೋದಿಲ್ಲ. ಸೊ ಅದ್ರಲ್ಲಿ ಸರಿ ಯಾವುದು, ತಪ್ಪು ಯಾವುದು ಅನ್ನೋದು ನಮಗೆ ಗೊತ್ತಿರುತ್ತಲ್ವಾ? ಸೊ ಹಾಗಾಗಿ ಮಕ್ಳಿಗೆ ಅರ್ಥ ಮಾಡಿಸ್ಬೇಕು. ಇನ್ನು ನಾಳೆ ನಮ್ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಅಲ್ಲಿ ಬೇಡ, ಇಲ್ಲೇ ಇರೋಣ, ಇಲ್ಲೇ ಇರೋಣ ಅಂತ. ಇವತ್ತು ಅಂಗನವಾಡಿಗೆ ಹೋಗಲ್ವಾ ನೀವು? ಯಾಕೆ ಹೋಗ್ತೀರಾ ಅಂಗನವಾಡಿಗೆ? ಯಾವ ಅಂಗನವಾಡಿ ಇಷ್ಟ ಇಲ್ಲ ನಿಮಗೆ? ಯಾವ ಅಂಗನವಾಡಿ ಇಷ್ಟ ಇಲ್ಲ? ಏನು ಇನ್ನೊಂದ್ಸಲ ಹೇಳಿ. ಯಾವ್ದು ಇಷ್ಟ? ಇವತ್ತು ನಮ್ಮನೆಗೆ ಹೋಗೋಣ. ಏಕೆ? ಜೀವನದಲ್ಲಿ ಕೆಲವೊಂದೊಂದು ನಿರ್ಧಾರಗಳನ್ನ ತಗೋಬೇಕಾದ್ರೆ ದುಡುಕಿ ನಿರ್ಧಾರಗಳನ್ನ ತಗೋಬಾರ್ದು. ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, 1 ದಿನ 2 ದಿನ ವೇಟ್ ಮಾಡಿದ್ರೂ ಕೂಡ ಪರವಾಗಿಲ್ಲ. ತಾಳ್ಮೆಯಿಂದ ನಾವು ನಿರ್ಧಾರನ ತಗೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಸೊ ನಮ್ಮದು ಅಂತ ಅಲ್ಲ, ಯಾರೇ ಆದ್ರೂ ಕೂಡ ಅಷ್ಟೇ, ತಾಳ್ಮೆ ಕೈಗೆ ಬುದ್ಧಿನ ಕೊಡಬೇಕೇ ಹೊರತು ಕೋಪದ ಕೈಗೆ ಬುದ್ಧಿನ ಕೊಡಬಾರ್ದು. ಅವಾಗಿನ ಕ್ಷಣಕ್ಕೆ ಸಿಟ್ಟು, ಕೋಪಕ್ಕೆ ನಾವು ತಗೊಳ್ಳೋವಂಥ ನಿರ್ಧಾರ ಸರಿ ಅಂತ ಅನ್ನಿಸ್ಬೋದು. ಬಟ್ ಆಮೇಲೆ ಕೊನೆಗೆ ಯೋಚನೆ ಮಾಡಿದಾಗ ನಾನು ಅವತ್ತಿನ ದಿನ ಆ ಥರ ನಾನು ನಿರ್ಧಾರ ತಗೋಬಾರ್ದಿತ್ತು. ಸರಿ ತಪ್ಪು ಯಾವುದು ಅಂತ ನಾನು ಯೋಚನೆ ಮಾಡಿ ನಾನು ನಿರ್ಧಾರನ ತಗೋಬೇಕಿತ್ತು ಅಂತ ಅನಿಸುತ್ತೆ. ಎಲ್ಲ ಮುಗಿದ್ಮೇಲೆ ನಾವು ಈ ರೀತಿ ಯೋಚನೆ ಮಾಡೋದಕ್ಕಿಂತ ಇನ್ನೂ ಎಲ್ಲ ಇದೆ ಅನ್ನೋವಂಥ ಟೈಮಲ್ಲೇ 1 ದಿನ 2 ದಿನ ಟೈಮ್ ತೊಗೊಂಡು ತಾಳ್ಮೆಯಿಂದ ನಾವು ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರನ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ನನಗೂ ಕೂಡ ನಾನು ಸೇರಿಸಿನೇ ಹೇಳ್ತಿರೋ ಅಂಥದ್ದು, ಕೆಲವೊಮ್ಮೆ ನಾನು ಕೂಡ ಕೋಪದ ಕೈಗೆ ಬುದ್ಧಿನ ಕೊಟ್ಬಿಡ್ತೀನಿ. ಇತ್ತೀಚೆಗೆ ಅದನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಕೋಪದಲ್ಲಿ ಕೊಯ್ದ ಮೂಗು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಮನುಷ್ಯನಿಗೆ ತಾಳ್ಮೆ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ. ಇನ್ನು ತಿಂಡಿಗಿಟ್ಬಿಟ್ಟು ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಪಾತ್ರೆ ಬಟ್ಟೆ ಎಲ್ಲ ತೊಳಿತಾ ಇದ್ದಾರೆ. ವಿಷಲ್ಗೆ ಹೋಗೋ ಅಷ್ಟರೊಳಗಡೆ ನಾನು ಇಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಸೊ ಅಷ್ಟರೊಳಗಡೆ ಅಮ್ಮಂದು ಹೊರಗಡೆ ಕೆಲಸ ಎಲ್ಲ ಮುಗಿಯುತ್ತೆ. ತಿಂಡಿ ತಿಂದು ಆಮೇಲೆ ನನ್ನ ಮಗಳನ್ನ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಟೇಬಲ್ ಮೇಲೆ ಇಡೋದು. ಮಾಮೂಲು. ಇನ್ನು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ತಿಂಡಿನ ತಿನ್ನಿಸಿ ರೆಡಿ ಮಾಡಬೇಕು. ಸೊ ಎಲ್ಲ ಕೆಲಸನೂ ಬೇಗ ಬೇಗ ಆಗುತ್ತೆ. ಬಟ್ ನನ್ನ ಮಗಳಿಗೆ ತಿಂಡಿ ತಿನ್ನಿಸೋದು ಮಾತ್ರ ಲೇಟ್ ಆಗುತ್ತೆ. ಸೊ ನೋಡಬೇಕು ಇವತ್ತು ಪಲಾವು ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಸೊ ಅಮ್ಮ ಸ್ನಾನ ಮಾಡಿಸ್ತೀನಿ ಅಂತ ಅಂದರು. ಓಕೆ, ಅಮ್ಮ ಸ್ನಾನ ಮಾಡಿಸೋ ಅಷ್ಟರೊಳಗಡೆ ನಾನು ಮನೆ ಕ್ಲೀನ್ ಮಾಡಿಬಿಡೋಣ, ಕಸ ಎಲ್ಲ ಗುಡಿಸ್ಬಿಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಕೆಲಸ ಎಲ್ಲ ಮುಗಿಯೋ ಅಷ್ಟರೊಳಗಡೆ ಕುಕ್ಕರ್ ವಿಷಲ್ ಕೂಡ ಆರಿರುತ್ತೆ. ಸೊ ಇನ್ನು ಬಿಸಿ ಬಿಸಿ ತಿನ್ನೋಕ್ಕಾಗೋದಿಲ್ಲ ಅವಳಿಗೆ. ಸೊ ಸ್ವಲ್ಪ ಆರೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತಿನ ಪಲಾವು. ಸೊ ಜಾಸ್ತಿ ಮಸಾಲೆ ಏನೂ ಹಾಕಿರಲಿಲ್ಲ. ಆದರೂ ಸಿಂಪಲ್ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನನ್ನ ಮಗಳಿಗೆ ತಿಂಡಿ ತಿನ್ನಿಸೋದು ಅಂತ ಅಂದರೆ ನನಗೊಂಥರ ಟಾಸ್ಕು. ಆಲ್ರೆಡಿ ಮುಖನ ಇಳೆ ಬಿಟ್ಕೊಂಡು ಕೂತ್ಕೊಂಡಿದ್ದಾಳೆ. ನಾನು ತಿಂಡಿನ ತಿನ್ನಿಸೋದಕ್ಕೆ ಅಂತ ಹೋದರೆ ಅವಳೇ ನನಗೆ ತಿಂಡಿನ ತಿನ್ನಿಸೋದಕ್ಕೆ ಬರ್ತಾಳೆ. ಸೊ ಗೊತ್ತಿಲ್ಲ ಅವಳಿಗೆ ಹೇಗೆ ಅಂತ. ಒಂದೊಂದು ದಿನ ಒಂದೊಂದು ಥರ ಇರ್ತಾಳೆ. ನಿನ್ನೆ ರೊಟ್ಟಿ ಆಗಿರೋದ್ರಿಂದ ತಿಂದಳು. ಇವತ್ತು ಪಲಾವ್ ಚೆನ್ನಾಗಿದೆ. ಬಟ್ ತಿನ್ನೋದಕ್ಕೆ ಹಠ ಮಾಡ್ಕೊಂಡು ಕೂತ್ಕೊತಾಳೆ. ಸೊ ಅವಳನ್ನ ನೈಸ್ ಮಾಡಿ ಪೂಸಿ ಹೊಡೆದು ತಿಂಡಿನ ತಿನ್ನಿಸ್ತಾ ಇದ್ದೀನಿ. ಸೊ ತಿನ್ನಿಸು ಹೇಳ್ತಿದ್ದಾಳೆ, ಅಜ್ಜಿ ಕರ್ಕೊಂಡೋಗಿ ಬಿಡಬೇಕು, ಕರ್ಕೊಂಡೋಗೋಕ್ಕೆ ನೀವು ಬರಬೇಕು. ಅಂದರೆ ಅಂಗನವಾಡಿಗೆ ನಮ್ಮಮ್ಮ ಕರ್ಕೊಂಡೋಗಿ ಬಿಡಬೇಕು, ಆ ಕಡೆಯಿಂದ ಕರ್ಕೊಂಬರೋದಕ್ಕೆ ನಾನು ಹೋಗ್ಬೇಕಂತೆ. ಮಕ್ಕಳು ಎಷ್ಟೇ ಹಠ ಮಾಡಿದ್ರೂ, ಎಷ್ಟೇ ಹತ್ರೂ ಕೂಡ ಏನೇ ಆಟ ಆಡಲಿ, ಬಟ್ ಊಟನ ತಿನ್ನಬೇಕು. ತಿಂಡಿನ ಸರಿಯಾಗಿ ತಿನ್ನಲಿಲ್ಲ, ಸ್ವಲ್ಪನೇ ತಿಂದಿದ್ದು. ಸೊ ಇನ್ನು ಬೇಗ ಬಂದರೆ ಊಟ ಮಾಡಿಸಿದ್ರಾಗುತ್ತೆ ಅಂತ ಕಳಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.